ಇವತ್ತಿನ ಈ ಮೀಡಿಯಾದಲ್ಲಿ ಬರೋ ಕಾರಣ ಏನಂದರೆ, ಇವತ್ತು ನಮ್ಮ ಆಳಂದ ಕ್ಷೇತ್ರದ ಸಾಮಾಜಿಕ ಚಿಂತಕರು, ರೈತಪರ ಚಿಂತಕರು ಹಾಗೂ ಜನಪರ ಚಿಂತಕರು, ಬಡವರ ಚಿಂತಕರಾದಂಥ ಸನ್ಮಾನ್ಯ ನೀತಿ ಆಯೋಗದ ಖಜಾನೆಯ ರಾಜ್ಯದ ಉಪಾಧ್ಯಕ್ಷರಾದ BR ಪಾಟೀಲರು ಸುಮಾರಾಗಿ ಇವತ್ತು ನಮ್ಮ ಆಳಂದದಲ್ಲಿ ಅಲ್ಲ, ಇಡೀ ಕರ್ನಾಟಕದಲ್ಲಿ ಒಂದು ಹೆಸರು ಅವ್ರದ್ದು ಬಹಳಷ್ಟು ದೊಡ್ಡದಿದೆ. ಅವರಿಗೆ ಹೋದ ಸಲ ಅವರೇ ಮಿತ್ರರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸಚಿವ ಸ್ಥಾನ ಕೊಡಬೇಕಾಗಿತ್ತು. ಅವರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ. ಈಗಾದರೂ ಮತ್ತು ನವಯುವಕರ ಕಣ್ಮಣಿಯಾದಂಥ ಮಾನ್ಯ DK ಶಿವಕುಮಾರ್ ಸಾಹೇಬರು ನಮ್ಮ ಶ್ರೀಮಾನ್ಯ BR ಪಾಟೀಲರಿಗೆ ಸಚಿವ ಸ್ಥಾನ ಕೊಡಬೇಕು. ನಾವು ಹಲವಾರು ಸಲ ಪತ್ರಿಕೆಗೋಷ್ಠಿ ಮಾಡಿದ್ದೀವಿ, ಮಾಧ್ಯಮ ಮುಖಾಂತರ ಕೂಡ ಹೇಳಿದ್ದೀವಿ. ಆದರೂ ಕೂಡ ನಮ್ಮ ಸನ್ಮಾನ್ಯ BR ಪಾಟೀಲರಿಗೆ ಏನಪ್ಪ ಅಂತಂದ್ರೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ನಮ್ಮ ಆಳಂದ ಮಹಾರಾಷ್ಟ್ರದ ಗಡಿನಾಡು. ಇವತ್ತು ಸುಮಾರು ನಮ್ಮ ಆಳಂದದಲ್ಲಿ ಸನ್ಮಾನ್ಯ BR ಪಾಟೀಲ್ ಬಂದ ನಂತರ ಇವತ್ತು ಶಾಲೆ ಇರ್ಬೋದು, ಕಾಲೇಜುಗಳಿರ್ಬೋದು, ಇವತ್ತು ಹಲವಾರು ಇವತ್ತೇನಪ್ಪ ಅಂತಂದ್ರೆ ಕುಡಿಯುವ ನೀರಿರ್ಬೋದು, ರಸ್ತೆ ಇರ್ಬೋದು ಮತ್ತು ಶಶಿ ರಸ್ತೆ ಇರ್ಬೋದು, ಡಾಂಬರೀಕರಣ ಇರ್ಬೋದು, ಎಲ್ಲ ಹಳ್ಳಿಗಳಲ್ಲಿ ಇವತ್ತು ನಾವು ಕಾಣ್ತಾ ಇದ್ದೀವಿ. ಯಾಕೆ ಅಂದರೆ ಇವತ್ತು ಸುಮಾರು ಸಲ ಅವರು ನಮ್ಮ ರೈತಪರ ಚಿಂತಕರವರು ಇವತ್ತು ಸನ್ಮಾನ್ಯ ಪ್ರಿಯಾಂಕಾ ಸಾಹೇಬರು ಮತ್ತು BR ಪಾಟೀಲ್ ಸಾಹೇಬರು ನಮಗೆ ಏನಪ್ಪ ಅಂತಂದರೆ ಬೆಳೆ ವಿಮೆ ಇರ್ಬೋದು, ಪರಿಹಾರ ಇರ್ಬೋದು, ಇವತ್ತು 647 ಕೋಟಿ ಅಂತಂದ್ರೆ ನಮ್ಮ ಗುಲ್ಬರ್ಗ ಡಿಸ್ಟಿಕ್ಕಿಗೆ ತಂದಾರ. ಇವತ್ತು ನಮ್ಮ ಆಳಂದದಲ್ಲಿ ವಿಶೇಷವಾಗಿ 228 ಕೋಟಿ ಸನ್ಮಾನ್ಯ BR ಪಾಟೀಲರು ಇವತ್ತೇನಪ್ಪ ಅಂತಂದ್ರೆ ನಮ್ಮ ರೈತರ ಸಲಹಕ್ಕೆ ತೊಗೊಂಡು ಬಂದಾರ. ಇವತ್ತು ನಮ್ಮ ಭಾಳಷ್ಟು ಅಭಿವೃದ್ಧಿ ನಮ್ಮ ಆಳಂದದಲ್ಲಿ ಮಾಡ್ಯಾರ. ಹಾಗೇನೂ ಕೂಡ ರೈತರಿಗೂ ಕೂಡ ಅವರು ಭಾಳಷ್ಟು ಬೆಳೆ ವಿಮೆ ಇರ್ಬೋದು, ಪರಿಹಾರ ಇರ್ಬೋದು, ಅವರು ತಂದು ನಮಗೇನಪ್ಪ ಅಂತಂದ್ರೆ ಕೊಟ್ಟಾರ. ಇವತ್ತಿನ ದಿನದಲ್ಲಿ ಇವತ್ತು ಎಲ್ಲ ನಮ್ಮ ದೊಡ್ಡ ರಾಜಕಾರಣಿಯವರು ಇವತ್ತು ನಮ್ಮ ಸನ್ಮಾನ್ಯ BR ಪಾಟೀಲರಿಗೆ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ 2 ಲಿಂಗಾಯತರ ಆ ಥರ ಭಾವಿಸಬಾರ್ದು. ಇವತ್ತೇನಪ್ಪ ಅಂತಂದ್ರೆ ಅವರು ಹಿರಿಯರಿದ್ದಾರೆ, ಅವರು ಏನದ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕು. ಮತ್ತು ಇವತ್ತಿನ ದಿನ ನಮ್ಮ ನವಯುವಕರ ಕಣ್ಮಣಿ ಆದಂಥ ನಮ್ಮ ಪ್ರಿಯಾಂಕಾ ಸಾಹೇಬರಿಗೂ ಕೂಡ ಇವತ್ತೇನಪ್ಪ ಅಂತಂದ್ರೆ ಇವತ್ತು DCM ಹುದ್ದೆ ಅವರಿಗೂ ಕೊಡಬೇಕು. ಮತ್ತು ನಮ್ಮ BR ಪಾಟೀಲರಿಗೆ ಏನಪ್ಪ ಅಂತಂದ್ರೆ ಅವರಿಗೂ ಒಂದು ದೊಡ್ಡ ಹುದ್ದೆ ಕೊಡಬೇಕಂತ ಹೇಳಿ ನಾವು ಇವತ್ತು ರಾಜ್ TV ಮುಖಾಂತರ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಒಂದು ವೇಳೆ ಕೊಟ್ಟಿಲ್ಲಪ್ಪ ಅಂತಂದರೆ ನಾವು ಮುಂದೆ ಬರುವಂಥ ದಿನಗಳಲ್ಲಿ ಈ DC ಕಚೇರಿ, ಕಲಬುರಗಿ DC ಕಚೇರಿ ಎದುರುಗಡೆ ನಾವು ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೋಬೇಕಾಗ್ತದೆ. ನಾವು ಕಲಬುರಗಿ ಬಂದ್ ಮಾಡೋಕ್ಕೂ ಹೆಸಲ್ಲ. ಇವತ್ತು ನೋಡಿರ್ಬೋದು ನೀವು, ಇವತ್ತು BR ಪಾಟೀಲರು ಯಾರಿಗೂ 10 ರೂಪಾಯಿ ಕೊಡೋದು ಗೊತ್ತಿಲ್ಲ, ಅವರಿಗೆ ತೊಂಬೋದೂ ಗೊತ್ತಿಲ್ಲ. ಇವತ್ತು ಅವರಿಗೆ ಇದು ಯಾವುದೇ ಗೊತ್ತಿಲ್ಲ. ಯಾರು ಹಣ ಕೊಟ್ಟು ಮಂತ್ರಿ ಆಗ್ಬೋದು, ಆದರೆ ನಮ್ಮ ಸಾಹೇಬರು ಅಂಥವ್ರಲ್ಲ. ಆದಷ್ಟು ನಿಟ್ಟಿನಲ್ಲಿ ಇವತ್ತೇನಪ್ಪ ಅಂತಂದ್ರೆ BR ಪಾಟೀಲ್ ಸಾಹೇಬರಿಗೆ ಒಂದು ಕಲಬುರಗಿಯಲ್ಲಿ ಒಂದು ಮಂತ್ರಿ ಸ್ಥಾನ ಕೊಡಬೇಕು, ಅದನ್ನು ದೊಡ್ಡ ಹುದ್ದೆ ಕೊಡಬೇಕಂತೇಳಿ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಇಡೀ ಕಲಬುರಗಿ ಡಿಸ್ಟಿಕ್ ಅಷ್ಟೇ ಅಲ್ಲ, ಆಳಂದ ಕ್ಷೇತ್ರ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ಒಂದು ಒಳ್ಳೆಯ ಅಭಿವೃದ್ಧಿ ಕಾಣ್ತೇವೆ ಅಂತ ಹೇಳಿ ನಾನು ಹೇಳೋಕ್ಕೆ ಬಯಸ್ತೀನಿ. ಮಾನ್ಯ ಪ್ರಿಯಾಂಕಾ ಸಾಹೇಬರಿಗೂ ಕೂಡ ಇವತ್ತು DCM ಹುದ್ದೆ ಕೊಡಬೇಕು. ನಮ್ಮ BR ಪಾಟೀಲರಿಗೆ ಏನಪ್ಪ ಅಂತಂದ್ರೆ ಗೃಹ ಮಂತ್ರಿ ಕೊಡಬೇಕಂತ ಹೇಳಿ ನಾವು ಕಲಬುರಗಿ ವತಿಯಿಂದ ಕೇಳಿಕೊಳ್ಳುತ್ತಿದ್ದೇವೆ. ಇವತ್ತಿನ ದಿನ ಅವರು BR ಪಾಟೀಲ್ ಹಿರಿಯರದಾರ, ಅದು ನೋಡಿ ಏನದ ನೀವು ಕೊಡಬೇಕಂತ ಹೇಳಿ ನಾನು ಹೇಳ್ತೀನಿ. ನನ್ನ ಹೆಸರು ನಾಗೇಂದ್ರಪ್ಪ ತಂಬೆ, ಕರ್ನಾಟಕ ರಾಜ್ಯ ರೈತ ಸಂಘ, ಕಲಬುರಗಿ.